ಕುಮಟಾದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಏನಕ್ಕಂದ್ರೆ ನಾನು ಫೇಸ್ ಮಾಡಿರೋ ಒಂದು ಮೇಜರ್ ಪ್ರಾಬ್ಲಮ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಾದ್ಮೇಲೆ ಇದನ್ನ ಯಾರಿಗೆ ತಲುಪಿಸಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ಬೇರೆ ಊರಲ್ಲಿ ವರ್ಕ್ ಮಾಡ್ತಿರೋ ನಾನು ಊರಿಗೆ ಬರಬೇಕು ಅಂತ ಬಂದು ಬೆಳಗ್ಗೆ ಕುಮಟಾ ರೀಚ್ ಆಗಿರೋದು ಅರೌಂಡ್ 3:30 4 ಗಂಟೆಗೆ. ಅಷ್ಟೊತ್ತಿಗೆಲ್ಲ ಇನ್ನಲ್ಲಿ ಯಾವುದು ಆಟೋಗಳಿರಲಿಲ್ಲ, ಹಾಗೇನೆ ಇರೋ ಒಂದೆರಡು ಆಟೋ ಕೂಡ ಆಲ್ರೆಡಿ ಬುಕ್ ಆಗಿದ್ವು. ಈಗ ನಾನು ರೋಡಲ್ಲೇ ಕೂತು ವೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ಕೂರೋಣ, ಅಟ್ಲೀಸ್ಟ್ ಬಸ್ ಆದ್ರೂ ಬರ್ಬೋದು, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಇಲ್ಲ ಆಟೋನಾದ್ರೂ ಸಿಗ್ಬೋದು ಅಂತ ನಾನು ಅನ್ಕೊಂಡ್ರೆ ನನ್ನ ಹತ್ರ ಇರೋ ಬ್ಯಾಗು ಹೆವಿ ವೇಟ್ ಇತ್ತು, ಎತ್ಕೊಂಡು ಹೋಗೋಕೆ ನನ್ನ ಹತ್ರ ಆಗಲ್ಲ. ಎಳ್ಕೊಂಡು ಹೋಗೋಣ ಅಂತ ಅಂದರೆ ರೋಡ್ ಕರೆಕ್ಟ್ ಆಗಿಲ್ಲ, ಪೂರ್ತಿ ಹೊಂಡಗಳು ಬಿದ್ದುಬಿಟ್ಟಿವೆ, ಅದರಲ್ಲಿ ಬ್ಯಾಗನ್ನು ಹೆಂಗೂ ಎಳ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಸಿಚುವೇಶನ್ ಬಿ ಲೈಕ್ ಏನು ಮಾಡೋದು ಅಂತ ಗೊತ್ತಾಗ್ದೇ ಫುಲ್ ಟೆನ್ಷನ್ ಆಯಿತು. ಅದಾದಮೇಲೆ ರೋಡ್ ಪಕ್ಕ ಒಂದು ಚಿಕ್ಕ ಕ್ಯಾಂಟೀನ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟೀ ಕುಡ್ಕೊಂಡು ನಿಂತ್ಕೊಂಡೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಜನ ಇದ್ರು ಆ್ಯಂಡ್ ಸ್ವಲ್ಪ ಸೇಫ್ಟಿ ಫೀಲ್ ಆಗುತ್ತೆ ಅಂತ. ಇವನ್ನೆಲ್ಲ ಫೇಸ್ ಮಾಡಾದ್ಮೇಲೆ ನನಗನ್ನಿಸ್ತು ಇದು ನಂದೊಂದೇ ಪ್ರಾಬ್ಲಮ್ ಅಲ್ಲ, ಎಷ್ಟು ಜನ ಹೊರಗಡೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆ್ಯಂಡ್ ಊರಿಗೆ ಅಂತ ಬರ್ತಾರೆ, ಅರ್ಲಿ ಮಾರ್ನಿಂಗ್ ಬಸ್ ರೀಚ್ ಆಗುತ್ತೆ, ಅವರೆಲ್ಲರೂ ಇದನ್ನ ಫೇಸ್ ಮಾಡಿರ್ತಾರೆ ಅಂತ. ಕುಮಟದವ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಯಾರಿಗೆ ಟ್ಯಾಗ್ ಮಾಡಬೇಕು ಅವರನ್ನ ಟ್ಯಾಗ್ ಮಾಡಿಸಿ ಆದಷ್ಟು ಬೇಗ ಈ ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋ ಹೊಂಡಗಳನ್ನ ಮುಚ್ಚಿಸಿ ಒಂದು ಚೆನ್ನಾಗಿರೋ ರೋಡನ್ನ ರೆಡಿ ಮಾಡಿ.